ವಾರಕ್ಕೆ 2 ಸರ್ತಿ ಈ ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿದ್ರು ನಿಮ್ಗೆ ಚೆನ್ನಾಗಿರುವಂಥ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ನಾನು ಕೊಟ್ಟಿರುವಂಥ ಪೌಡ್ರು ಏನು ಯೂಸ್ ಮಾಡೋಕೊಂತಿರೋರು ವಾರಕ್ಕೆ 1 ಸರ್ತಿ ಇದನ್ನು ಹಾಕ್ಬೋದು. ಆಮೇಲೆ ನಾನು ಕೊಟ್ಟಿರುವಂಥ ಪೌಡ್ರನ್ನ ಯಾರು ದಯವಿಟ್ಟು ಜಾಸ್ತಿ ರಬ್ ಮಾಡಿ ತಿಕ್ಕಿ ತೊಳೆಯೋಕೆ ಹೋಗ್ಬೇಡ್ರಿ. ಪ್ರತಿದಿನ ನೀವು ಮಸಾಜ್ ಮಾಡೋ ಅವಶ್ಯಕತೆ ಇಲ್ಲ. ಫೇಸ್ ಪ್ಯಾಕನ್ನು ಹಾಕಿ ಮುಖ ತೊಳಿರಿ ಅಷ್ಟೇ. ವಾರಕ್ಕೆ 1 ಸರ್ತಿ ಮಸಾಜ್ ಮಾಡಿದ್ರೆ ಸಾಕು ನೀವು. ಇವತ್ತು ಮತ್ತೆ ಪಿಗ್ಮೆಂಟೇಷನ್ನು ಅಥವಾ ಭಂಗು ಅದಕ್ಕೋಸ್ಕರ ಒಂದು ಒಳ್ಳೆ ಒಂದು ಹೋಮ್ ರೆಮಿಡಿನ ತೊಗೊಂಬಂದಿದ್ದೀನಿ. ಭಾಳ ಸಿಂಪಲ್ಲಾಗಿ ಈ ಒಂದು ಹೋಮ್ ರೆಮಿಡಿನ ನಾವು ಮಾಡ್ಕೋಬೋದು. ಆಮೇಲೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲದೇ ಮಾಡ್ಕೋಬೋದು. ಪ್ರತಿಯೊಬ್ಬರು ಮಾಡ್ಕೋಬೋದು. ನಾನೆಲ್ಲರಿಗೂ ಕಳಿಸಿದಿಲ್ಲ ಪೌಡ್ರು. ಅವರು ಸಹಿತ ನನಗೆ ಕೇಳ್ತಿರ್ತಾರೆ, ನಾವು ಇದನ್ನ ನೀವು ಪೌಡ್ರ್ ಹಚ್ತೀವಿ ಮತ್ತು ನೀವು ಹೇಳುವಂಥ ಫೇಸ್ ಪ್ಯಾಕ್ಗಳನ್ನ ಹಾಕ್ಬೋದಾ ಅಂತ ಹೇಳಂದು. ಇವತ್ತು ನಾನು ಹೇಳ್ಕೊಡುವಂಥ ಫೇಸ್ ಪ್ಯಾಕನ್ನು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಒಂದು ವಾರದಲ್ಲಿ 1 ಸರ್ತಿ ಯೂಸ್ ಮಾಡಿದರೆ ಸಾಕು, ನಿಮಗೆ ಒಳ್ಳೆ ರಿಸಲ್ಟ್ ಇದು ಸಿಗುತ್ತೆ. ಈ ಫೇಸ್ ಪ್ಯಾಕನ್ನು ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತೀನಿ. ನೀವು ಇಲ್ಲಿ ಈಗಾಗಲೇ ಹೇಳ್ತೀನಿ ನೋಡ್ರಿ, ನನ್ನ ಸ್ಕಿನ್ನನ್ನು ಯಾವುದೇ ರೀತಿ ಏನನ್ನು ಮುಖ ಅಷ್ಟು ತೊಳ್ಕೊಂಬಂದಿನಿ ನಾನು ಅಷ್ಟೇ, ಬೇರೆ ಏನೂ ಇಲ್ಲಿ ನಾನು ಏನನ್ನೂ ಹಚ್ಚಿಲ್ಲ. ಮುಖ ಅಷ್ಟು ತೊಳ್ಕೊಂಬಂದಿನಿ ನಾನು. ಈಗಲೂ ನೀವು ನೋಡ್ಬೋದು. ನೆಕ್ಸ್ಟ್ ನಾನು ಪ್ಯಾಕನ್ನು ಹಾಕಿದ ಮೇಲೂ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಇನ್ನೂ ಗ್ಲೋ ಆಗುತ್ತೆ ಅಂತ ಹೇಳೋದು. ಆಮೇಲೆ ಈ ಒಂದು ಇದು ಯಾವುದರಿಂದ ಫೇಸ್ ಪ್ಯಾಕ್ ಮಾಡ್ತಿದ್ದೀರಪ್ಪ ಇನ್ನೂ ಹೇಳ್ತಾನೆ ಇಲ್ಲ ಅಂತ ಅಂತೀರಾ. ಇದೇನಪ್ಪ ಅಂತ ಅಂದ್ರೆ ತುಳಸಿ. ಈ ಒಂದು ತುಳಸಿ ಪ್ರತಿಯೊಬ್ಬರು ಮನೆ ಬಾಗಿಲದೊಳಗೂ ಇರ್ತೈತಿ. ತುಳಸಿ ಇಲ್ಲದೆ ಇರೋ ಮನೆಯಲ್ಲಿ ಲಕ್ಷ್ಮೀ ಇರಂಗಿಲ್ಲ ಅಂತ ಹೇಳ್ತಾರೆ. ನಾವು ಈ ತುಳಸಿನ ಕಿತ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಅಕ್ಷತೆ ಕಾಳು ಹಾಕಿ ನಮಸ್ಕಾರ ಮಾಡಿ ನಾವು ಪೂಜೆ ಮಾಡುವಂಥ ತುಳಸಿ ಆದ್ರೆ ನಾವು ಈ ಕೆಲಸ ಮಾಡಲೇಬೇಕಾಗತ್ತೆ. ಒಂದು ಸ್ವಲ್ಪ ಅಕ್ಷತೆ ಕಾಳು ಹಾಕಿ ತಾಯಿ ನಿನ್ನನ್ನು ನಾನು ಮುರ್ಕೊತಿದ್ದೀನಿ, ಒಂದು ಸ್ವಲ್ಪ ನನಗೆ ಕ್ಷಮ ಮಾಡೋ ಅಂತ ಹೇಳೋದು ಕೇಳಿಕೊಂಡು ಈ ಒಂದು ತುಳಸಿನ ನಾವು ಮುರ್ಕೋಬೇಕಾಗತ್ತೆ. ಇಲ್ಲಿ ನೋಡ್ರಿ, ಇಷ್ಟು ತುಳಸಿನ ನಾನು ಕಿತ್ಕೊಂಡು ಇಟ್ಕೊಂಡಿನಿ. ಈಗ ನಾನು ಇದರಿಂದ ಏನು ಹೋಮ್ ರೆಮಿಡಿ ಮಾಡ್ಬೋದು, ಏನು ಫೇಸ್ ಪ್ಯಾಕನ್ನು ಮಾಡ್ಬೋದು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಒಂದು ಬಟ್ಲಲ್ಲಿ ನಾನು ನೀರು ಇಟ್ಕೊಂಡಿದ್ದ ತುಳಸಿ ಎಲೆನ ತೊಳ್ಕೊತೀನಿ. ಇಲ್ಲಿ ಹಂಗೆ ಒಂದು ಕುಟ್ಟಾಣಿ ತೊಗೊಂಡಿನಿ ನಾನು. ಉಷ್ಟು ಎಲೆನ ಇದಕ್ಕೆ ಹಾಕೊಂಡಿನಿ ನಾನು. ಇದನ್ನು ನಾವು ಚೆನ್ನಾಗಿದ್ದನ್ನ ಕುಟ್ಕೋಬೇಕು ನಾವು. ಇಲ್ಲಿ ನೋಡ್ರಿ, ನಾನು ಇದನ್ನ ಪೂರ್ತಿಯಾಗಿ ಈ ರೀತಿ ಕುಟ್ಕೊಂಡಿನಿ. ಇದ್ರೊಳಗೆ ಎಷ್ಟೊಂದು ರಸ ಬರ್ತೈತಿ ಅಂತ ಅಂದ್ರೆ ಭಾಳ ರಸ ಬರ್ತೈತಿ. ಇದ್ರೊಳಗೆ ನಿಮ್ಗೆ ಇಷ್ಟ ಆದ್ರೆ ಸಾಕು. ಇದನ್ನ ಮಿಕ್ಸಿ ಒಳಗೆ ಬರ್ತದೆ. ಮಿಕ್ಸಿ ಒಳಗೆ ಹಾಕಿದ್ರೆ ನಾವು ಏನಾಗುತ್ತೆ, ನೀರು ಹಾಕ್ಬೇಕಾಗತ್ತೆ. ಇಲ್ಲಿ ನಾವು ನೀರು ಹಾಕದೇನೆ ನಾವೇ ಒಂದು ರಸನ ತಗೋಬೇಕಾಗತ್ತೆ. ಇಲ್ಲಿ ನೋಡ್ರಿ, ನನಗೆ ಇದು ಹಿಂಗೆ ಹಿಂಡ್ಕೊಂಡ್ರೂ ಬರ್ತೈತಿ. ಆದರೆ ಇದ್ರೊಳಗೆ ಒಂದು ಸ್ವಲ್ಪ ನೋಡ್ರಿ ಎಷ್ಟು ರಸ ಆಯ್ತು ನೋಡ್ರಿ. ಇದನ್ನು ನಾನು ಅಷ್ಟು ಇದಕ್ಕೆ ಹಾಕ್ಕೊಂಡು ಸೋಸ್ಕೊತೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ರಸ ಬರ್ತೈತಿ. ಪೂರ್ತಿಯಾಗಿದ್ದನ್ನ ಸೋಸ್ಕೊಂಡು ತಗೊತೀನಿ ನಾನು. ಇದನ್ನು ನೀವು ಇನ್ನೂ ಒಂದು ಸರ್ತಿ ಕೊಟ್ಟಿದ್ರೆ ಇನ್ನೂ ಒಂದು ಸರ್ತಿ ಇದರೊಳಗೆ ನಿಮ್ಗೆ ರಸ ಬರ್ತೈತಿ. ತುಳಸಿ ರಸ ತೊಗೊತೀನಿ. 1 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊತೀನಿ. ಸ್ವಲ್ಪ ಹಸಿ ಹಾಲು. ಇಷ್ಟಿದ್ರೆ ಸಾಕು, ನಮ್ಮ ಫೇಸ್ ಪ್ಯಾಕು ರೆಡಿ ಆಗುತ್ತಿಲ್ಲ. ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಸೂಪರಾಗಿರುವಂಥ ನಮ್ಮ ಫೇಸ್ ಪ್ಯಾಕ್ ಇಲ್ಲೇ ರೆಡಿ ಆಯಿತು. ಸ್ವಲ್ಪ ಕಡಲೆ ಹಿಟ್ಟು ಕಡಿಮೆ ಆದರೆ ನೀವು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೋಬೋದು. ಇಲ್ಲಿ ಈ ರೀತಿ ನಾವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಈಗ ನೋಡ್ಬೋದು ನನ್ನ ಸ್ಕಿನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ. ಈಗ ನಾನು ಈ ಪ್ಯಾಕನ್ನು ಹಾಕ್ಕೊತೀನಿ. ಇದರಿಂದ ನಮ್ಗೆ ಬಂಗು, ಕಪ್ಪು ಕಲೆಗಳು, ಡಾರ್ಕ್ ಸರ್ಕಲು ಏನೈತಿ ಎಲ್ಲನೂ ಇದರಿಂದ ನಾವು ದೂರ ಮಾಡೋಣ. ಪ್ರತಿ ಒಂದು ವಾರಕ್ಕೆ 1 ಸರ್ತಿ ನೀವು ಇದನ್ನ ಹಾಕ್ಕೊಂಡ್ರೆ ಸಾಕು. ತುಳಸಿ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ನ ಸುಧಾರಣೆ ಮಾಡ್ತೈತಿ. ನಮ್ಮ ಮುಖದ ಮೇಲೆ ಕಪ್ಪು ಕಲೆಗಳನ್ನ, ಬಂಗನ್ನು ಹೋಗ್ಲಾಡ್ಸಕ್ಕೆ ಇದು ಸಹಾಯ ಮಾಡ್ತೈತಿ. ಈ ರೀತಿ ಪೂರ್ತಿಯಾಗಿ ಕಣ್ಣು ಸುತ್ತ ಎಲ್ಲ ಕಡೆ ನಾವು ಹಚ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ರಿ, ನಾನು ಪೂರ್ತಿಯಾಗಿ ಈಗ ಪ್ಯಾಕ್ ಹಾಕೊಂಡಿನಿ. ಇದನ್ನು ಒಂದು 15 ನಿಮಿಷ ಬಿಡ್ತೀನಿ. ನಂತರ ಈ ಫೇಸ್ ಪ್ಯಾಕನ್ನು ನಾವು ತೆಗೋಣ. ಈ ಫೇಸ್ ಪ್ಯಾಕನ್ನು ನೀವು ಪ್ರತಿಯೊಬ್ಬರೂ ಆಲ್ ಟೈಪ್ ಸ್ಕಿನ್ನ ಇದ್ದವರು ನೀವು ಈ ಒಂದು ಫೇಸ್ ಪ್ಯಾಕನ್ನು ಹಾಕ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋಂಗಿಲ್ಲ. ಆದರೂ ನಾವು ಹೇಳೋದೇನು ಅಂತ ಅಂದರೆ ಒಂದು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ನಂತರ ಯೂಸ್ ಮಾಡಿರಿ ಅಂತ ಹೇಳ್ತೀನಿ. ಆದರೆ ಇದರೊಳಗೆ ಯಾವುದೇ ರೀತಿ ಹಾರ್ಶ್ ಆಗುವಂಥ ಒಂದು ಕೆಮಿಕಲ್ ಏನು ಇದ್ದೇ ಇರೋದ್ರಿಂದ, ಇದೊಂದು ಸಿಂಪಲ್ ಆಗಿರುವಂಥ ನ್ಯಾಚುರಲ್ ಆಗಿರುವಂಥ ಹೋಮ್ ರೆಮಿಡಿ ಆಗಿರೋದ್ರಿಂದ ಯಾವುದೇ ರೀತಿ ಭಯ ಇಲ್ಲದೆ ನೀವು ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡ್ಬೋದು. ತುಳಸಿ ಒಳಗೆ ನಮ್ಗೆ ತುಳಸಿ ಹಾಕೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆಮೇಲೆ ನಮ್ಮ ಮುಖದ ಮೇಲಿಂದ ಬಂಗು, ಕಪ್ಪುಗಳೆಗಳು, ಗುಳ್ಳೆಗಳು ಎಲ್ಲನೂ ಇದರಿಂದ ದೂರ ಮಾಡಿದ ಶಕ್ತಿ ಒಂದು ಈ ತುಳಸಿಗೆ ಐತೆ. ಅದಕ್ಕೋಸ್ಕರ ಆಮೇಲೆ ತುಳಸಿ ಒಳಗೆ ಬಹಳಷ್ಟು ಔಷಧಿ ಗುಣಗಳು ಅದಾವು. ಹಾಗಾಗಿ ನಮ್ಮ ಸ್ಕಿನ್ಗೆ ಈ ಒಂದು ತುಳಸಿ ಭಾಳನ ಒಳ್ಳೆಯದು. ಮತ್ತು ಇದ್ರ ಜೊತೆಗೆ ನಾವು ಹಸಿ ಹಾಲು ಹಾಕಿದ್ದೀವಿ ಮತ್ತು ಕಡಲೆ ಹಿಟ್ಟನ್ನು ಹಾಕಿದ್ದೀವಿ. ಇನ್ನೂ ಚೆನ್ನಾಗಿ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಇದನ್ನು ನೀವು ಪ್ರತಿ ವಾರ 1 ಸರ್ತಿ ನೀವು ಮಾಡ್ಬೋದು. ಇದು ಅಷ್ಟು ಒಂದು 15 ನಿಮಿಷ ಬಿಟ್ಟಾದ್ಮೇಲೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಇಲ್ಲಿ ನೋಡಿರಿ, ನನ್ನ ಸ್ಕಿನ್ನು ಸೆಮಿ ಡ್ರೈ ಅಂತಾರಲ್ಲ ಆ ರೀತಿ
ಒಣಗೈತಿ. ಇಲ್ಲಿ ನೋಡ್ರಿ ತೋರಿಸಿ, ಇಲ್ಲಿ ನೋಡ್ಬೋದು ನೀವು. ಭಾಳನೇ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಸ್ಕಿನ್ ಮಾತ್ರ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ, ಯಾವುದೇ ಒಂದು ಪ್ಯಾಕ್ ತೆಗಿಬೇಕಾದ್ರೂ ಫಸ್ಟಿಗೆ ನಾವು ಹಸಿ ಮಾಡ್ಕೋಬೇಕಾಗತ್ತೆ. ನೋಡಿ ನಾನು ಪೂರ್ತಿಯಾಗಿ ಹಸಿ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಒರೆಸಿ ತೋರಿಸ್ತಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ, ಎಷ್ಟು ಗ್ಲೋ ಬಂದಿದೆ ಅಂದರೆ ಸ್ಕಿನ್ನು ಅಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ. ಆಮೇಲೆ ವಾರಕ್ಕೊಂದ್ಸರ್ತಿ ಈ ಒಂದು ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿದ್ರೆ ಸಾಕು. ನೋಡಲಿ, ಫಸ್ಟಿಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನನ್ನ ಸ್ಕಿನ್ ನೋಡ್ಬೋದು ನೀವು, ಈಗೂ ನನ್ನ ಸ್ಕಿನ್ ನೋಡ್ಬೋದು ನೀವು. ನೋಡ್ರಿ ಎಷ್ಟು ಚೆನ್ನಾಗೈತಿ ಅಂತ ಅಂದರೆ ನಿಜವಾಗ್ಲೂ ನನಗೆ ಖುಷಿ ಆಗುತ್ತೈತಿ ಈ ಒಂದು ಫೇಸ್ ಪ್ಯಾಕ್ ತೆಗೆದ್ಮೇಲೆ. ಫೇಸ್ ವಾಶ್ ಮಾಡ್ಕೊಂಬಂದು ನೀವು ಯಾವುದೋ ಒಂದು ಫೇಸ್ ಪ್ಯಾಕ್ ತೆಗೆದ್ಮೇಲೆ ಆದ್ರೂ ನೀವು ಚೆನ್ನಾಗಿ ಒಂದು ಮೆತ್ತಗಿರೋ ಬಟ್ಟೆನ ತೊಗೊಂಡು ನೀವು ಮುಖಾನ ಒರೆಸ್ಕೋಬೇಕಾಗತ್ತಿ. ಯಾವುದೇ ರೀತಿ ರಫ್ ಆಗಿರುವಂಥ ಬಟ್ಟೆನ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ತಿಕ್ಕಿ ಒರೆಸೋಕ್ಕೆ ಹೋಗ್ಬೇಡ್ರಿ. ಈ ರೀತಿ ಒಂದು ಸ್ವಲ್ಪ ಇಷ್ಟೇ ಟ್ಯಾಪ್ ಮಾಡಿಕೊಂಡ್ರೆ ಸಾಕು. ಈ ಒಂದು ಫೇಸ್ ಪ್ಯಾಕನ್ನು ನೀವು ನೈಟು ಟ್ರೈ ಮಾಡಿರಿ, ಭಾಳನ ಚೆನ್ನಾಗಿರ್ತೈತೆ. ಸಾಯಂಕಾಲ ನೀವು ರಾತ್ರಿ ಮಲ್ಗೋವಾಗ ಇನ್ನೂ ಒಂದು ಕ್ರೀಮು ಮತ್ತು ಟೋನರನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ಕೊಡ್ತೀನಿ. ನೋಡ್ಬೋದು ಸ್ಕಿನ್ ಎಷ್ಟು ಚೆನ್ನಾಗೈತೆ ಅಂದ್ರೆ ಏನೋ ಒಂಥರ ನಿಜವಾಗ್ಲೂ ಖುಷಿ ಆಗುತ್ತೆ. ಈ ಫೇಸ್ ಪ್ಯಾಕ್ಗಳನ್ನ ತೆಗೆದಾಗ ಒಂದು ಸರ್ತಿ ನನಗೆ ಏನೋ ಒಂಥರ ಫ್ರೆಶ್ ಫೀಲ್ ಅನಿಸುತ್ತೆ. ನಿಜ ಹೇಳ್ಬೇಕಂದ್ರೆ ಭಾಳ ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕ್ ಇದಾಗಿರ್ತೈತಿ. ನಾನು ಎಲ್ಲರೂ ಟ್ರೈ ಮಾಡ್ತೀನಿ ಅಂತ ಹೇಳಿ ಅನ್ಕೊಂಡು ಮಾಯಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊತೀನಿ. ಇನ್ನೂ ನಾನೇನು ಹಚ್ಕೊಂಡಿಲ್ಲ. ನೋಡಲಿ ಇಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಕಾಣುವಂಥದ್ದು. ವಾರಕ್ಕೆ ಒಂದು ಸರ್ತಿ ಮಾಡಿರಿ, ಇಲ್ಲ ವಾರಕ್ಕೆ 2 ಸರ್ತಿ ಈ ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿದ್ರು ನಿಮ್ಗೆ ಚೆನ್ನಾಗಿರುವಂಥ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ನಾನು ಕೊಟ್ಟಿರುವಂಥ ಪೌಡ್ರು ಏನು ಯೂಸ್ ಮಾಡೋಕೊಂತಿರೋರು ವಾರಕ್ಕೆ ಒಂದು ಸರ್ತಿ ಇದನ್ನು ಹಾಕ್ಬೋದು. ಆಮೇಲೆ ನಾನು ಕೊಟ್ಟಿರುವಂಥ ಪೌಡ್ರನ್ನ ಯಾರು ದಯವಿಟ್ಟು ಜಾಸ್ತಿ ರಬ್ ಮಾಡಿ ತಿಕ್ಕಿ ತೊಳೆಯೋಕ್ಕೆ ಹೋಗ್ಬೇಡ್ರಿ. ಸಾವಕಾಶವಾಗಿ ಪ್ರತಿದಿನ ನೀವು ಮಸಾಜ್ ಮಾಡೋ ಅವಶ್ಯಕತೆ ಇಲ್ಲ. ಫೇಸ್ ಪ್ಯಾಕನ್ನು ಹಾಕಿರಿ, ಮುಖ ತೊಳಿರಿ ಅಷ್ಟೇ. ವಾರಕ್ಕೆ ಒಂದು ಸರ್ತಿ ಮಸಾಜ್ ಮಾಡಿದ್ರೆ ಸಾಕು, ನಿಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ. ಇಲ್ಲ ನೋಡ್ರಿ, ಈ ಒಂದು ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿರಿ. ಮನೆಯಾಗ ಹೆಂಗೆ ಬಂದಿತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ವಿಡಿಯೋ ಎಷ್ಟಾದ್ರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಎಲ್ಲರೂ ಫೋನ್ ನಂಬರ್ ಕೇಳಾಗುತ್ತೀರಿ, ಪೌಡ್ರ್ ಬೇಕು ಅಂತ ಹೇಳಿದ್ರೆ ಆ ಫೋನ್ ನಂಬರನ್ನು ನಾನು ಇಲ್ಲಿ ಕೊಟ್ಟಿರ್ತೀನಿ. ಈ ಫೋನ್ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ಅಲ್ಲಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.